ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿಯ ಮೇಲೆ ನಡು ರಸ್ತೆಯಲ್ಲಿ ಅಟ್ಟಹಾಸ ಮೆರೆದಿದ್ದಾರೆ. ಅಣ್ಣನ ಪ್ರೀತಿಯನ್ನ ನಿರಾಕರಿಸಿದ್ದಕ್ಕೆ ತಮ್ಮ ರಾಕ್ಷಸನಂತೆ ಯುವತಿಗೆ ಚಾಕುವನ್ನ ಇರಿದಿದ್ದಾನೆ. ರಕ್ತದ ಮಡುವಲ್ಲಿ ರಸ್ತೆಯಲ್ಲೇ ಬಿದ್ದು ಯುವತಿ ಒದ್ದಾಡಿದ್ದು, 3 ದಿನ ಆಸ್ಪತ್ರೆಯಲ್ಲಿ ನರಳಾಟ ನಡೆಸಿದ್ದು, ಕೊನೆಗೂ ಇವತ್ತು ಪ್ರಾಣ ಬಿಟ್ಟಿದ್ದಾಳೆ. ಅಮೃತ ಚಾಕು ಇರಿತಕ್ಕೊಳಗಾಗಿ ಸಾವನ್ನಪ್ಪಿದ ಯುವತಿ HAL ರಸ್ತೆಯ ಕೋಡಿಹಳ್ಳಿಯಲ್ಲಿ 13ರಂದು ಸಂಜೆ ಅಮೃತಾಗೆ ಚಾಕು ಇರಿದಿದ್ದು, ಆಸಾಮಿ ಸೂರ್ಯ ಸದ್ಯ ಪೊಲೀಸರ ಕೈ ಸೇರಿದ್ದಾನೆ. ಸೂರ್ಯ ಹಾಗೂ ಧನುಷ್ ಇಬ್ಬರೂ ಕೂಡ ಅಣ್ಣ ತಮ್ಮಂದಿರು. ಧನುಷ್ ಅಮೃತಾಳನ್ನ ಪ್ರೀತಿಸುವಂತೆ ಬೇಡಿಕೊಳ್ತಾ ಇದ್ದ. ಆದ್ರೆ ಯುವತಿ ಧನುಷ್ನನ್ನ ಪ್ರೀತಿಸೋದಕ್ಕೆ ಮುಂದಾಗಿಲ್ಲ. ಇದರಿಂದ ಸಿಟ್ಟಿಗೆದ್ದಂತಹ ಸೂರ್ಯ ಆಕೆಯ ಮೇಲೆ ಮನುಷ್ಯತ್ವವನ್ನ ಮರೆತು ಚಾಕುವಿನಿಂದ ಇರಿದಿದ್ದಾನೆ. ಯುವತಿಯ ಪ್ರಿಯಕರ ಧನುಷ್ ಹಾಗೂ ಚಾಕು ಇರಿದ ಸೂರ್ಯನ ವಿರುದ್ಧ ಸದ್ಯ FIR ದಾಖಲಾಗಿದೆ. ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಜೀವನ ಭೀಮಾನಗರ ಪೊಲೀಸರು ಒಂದೇ ಏರಿಯಾದವರಾಗಿದ್ದ ಧನುಷ್, ಸೂರ್ಯ ಹಾಗೂ ಅಮೃತ ಇಬ್ಬರ ನಡುವಿನ ಬಾಂಧವ್ಯದ ಬಗ್ಗೆಯೂ ಈಗ ತನಿಖೆಯನ್ನು ನಡೆಸಿದ್ದಾರೆ. ಓಂ ಶಕ್ತಿ ಮಾಲೆ ಹಾಕುವ ವೇಳೆ ಎರಡೂ ಕುಟುಂಬವೂ ಕೂಡ ಪರಿಚಯ ಆಗಿತ್ತು. ಅದೇ ಪರಿಚಯದಿಂದ ಧನುಷ್ ಮತ್ತು ಅಮೃತ ಆತ್ಮೀಯರಾಗಿದ್ರು. ಇಬ್ಬರೂ ಕೂಡ ಪರಸ್ಪರ ಪ್ರೀತಿಸ್ತಾ ಇದ್ರು. ಆದ್ರೆ ಅದಾಗಲೇ ಧನುಷ್ ಮದುವೆಯಾಗಿ ವಿಚ್ಛೇದನ ಪಡೆದಿದ್ದ. ಆತನಿಗೆ ಒಂದು ಮಗು ಕೂಡ ಇತ್ತು. ಈ ವಿಚಾರವನ್ನ ಅಮೃತಾಳಿಂದ ಧನುಷ್ ಮುಚ್ಚಿಟ್ಟಿದ್ದ. ವಿಷಯ ಗೊತ್ತಾಗಿ ಧನುಷ್ನಿಂದ ಅಮೃತ ದೂರವಾಗಿದ್ಲು. ಲಾ ವಿದ್ಯಾರ್ಥಿಯೂ ಆಗಿರುವ ಅಮೃತ ಇದೇ ವಿಚಾರಕ್ಕೆ ಆತನಿಂದ ದೂರವಾಗಿದ್ದಕ್ಕೆ ಸಿಟ್ಟಾಗಿದ್ದಂತಹ ಧನುಷ್ನ ತಮ್ಮ ಆಕೆಗೆ ಚಾಕುವನ್ನ ಇರಿದಿದ್ದಾನೆ. ಅಣ್ಣನ ಪ್ರೀತಿ ನಿರಾಕರಿಸಿದವಳನ್ನ ಉಳಿಸಲ್ಲ ಅಂತ ಹೇಳಿ ಪಣ ತೊಟ್ಟಿದ್ದಂತಹ ಸೂರ್ಯ 13ನೇ ತಾರೀಕು ಆಕೆಯ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದಾನೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.